ಯಾಕೆ ಲವ್ ಮಾಡಕ? ಛೀ 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 ಲವ್ವ ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ನಮ್ದೇನಿದ್ರು ಕೇರ್ ಆಫ್ ಫುಟ್ಪಾತ್ ಅಷ್ಟೇ. ಮತ್ತಿನ್ಯಾಕೆ ಕೇಳ್ತಿದ್ಯಾ? ನೀನ್ ಪ್ರೀತಿ ನೋಡಿದ್ರೆ ಹಿಂಗೆ ಅಂತ್ಯ, ಆಮೇಲೆ ನನ್ ಮಗ ನೋಡಿದ್ರೆ ಹಂಗೆ ಅಂತಾನೆ. ಹಿಂಗ ಹಂಗ ಅಂತ ಗೊತ್ತಾಗ್ದೆ ತಲೆ ಕೆಡ್ಸ್ಕೊಂಡು ಹೆಂಗ ಹೋಗಿದೀನಿ. ಮೆಂಟ್ಲಾ ಕೇಳಿಸುತ್ತೆ ದಾಸಪ್ಪನ್ ಗಂಟೆ. ನೀನ್ ಎಷ್ಟೇ ಕೂಗ್ರು ಸಾಯೋವರೆಗೂ ಅವಳಿಗೆ ಮಾತ್ರ ಕೇಳ್ಸಲ್ಲ ಮಗ. ಬಾಸ್ ಬರ್ತಾಳೆ ಸಿಗ್ತಾಳೆ ಅಂತ ಕೂಗ್ತಾ ಇರ್ತೀಯಲ್ಲ, ಹೇಗ್ ಬರ್ತಾಳೆ? ಹೌ ಶಿಲ್ ಕಮ್ ಬಾಸ್? ಬರ್ತಾಳೆ ಮಗ. ಅದೇ ಹೆಂಗೋ ಬರ್ತಾಳೆ. ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಬರ್ತಾಳ, ಇಲ್ಲ ಜಟ್ಕ ಗಾಡಿಲಿ ಬರ್ತಾಳ? ಮಗ ಹೇಳು, ನನಗೆ ತುಟ್ಟದ ಮೇಲೆ ಈ ಭೂಮಿ ಮೇಲೆ ಅವಳು ಎಲ್ಲೇ ಇದ್ರು ನಂಗೆ ಸಿಕ್ಕೇ ಸಿಗ್ತಾಳೋ. ಅವಾಗ ಗೊತ್ತಾಗುತ್ತೆ ನನ್ನ ಮಕ್ಳ ನನ್ನ ಪ್ರೀತಿ ಎಂತದ್ದು ಅಂತ ನಿಮ್ಗೆ. ಅಬ್ಬಬ್ಬಬ್ಬಬ್ಬಬ್ಬ ಪ್ರೀತಿ ಅಂದ್ರೆ ಅದೇನಾ ಬಾಸ್? ಹೌದು ಮಗ, ನಮಗ್ ಗೊತ್ತಿರ್ಲಿಲ್ಲ ಬಿಡಿ. ಲೇ ಲವ್ ಅಂದ್ರೆ ಏನ್ ಗೊತ್ತಾ? ಒಂದ್ ಹುಡುಗಿ ನೋಡ್ದ, ಸ್ಮೈಲ್ ಕೊಟ್ಲಾ, ಹಂಗೇ ಫಾಲೋ ಮಾಡ್ಕೊಂಡು ಹೋದ, ಬಿದ್ಲು ಅಂತ ಇಟ್ಕೋ. ಇನ್ನೇನೈತೆ ಮಾಮೂಲು, ಪಾರ್ಕು, ಸಿನಿಮಾ, ಲೈಬ್ರರಿ, ಗಿಫ್ಟು, ಶಿಫ್ಟು. ಅದನ್ನ ಬಿಟ್ಟು ಅವಳು ಯಾರೋ ಒಬ್ಳು ಇವನ್ಗೋಸ್ಕರ ಇದ್ದಾಳಂತೆ, ಅವಳು ಇವತ್ತೆಲ್ಲ ನಾಳೆ ಇವನ ಹತ್ರ ಬರ್ತಾಳಂತೆ. ಇದೆಲ್ಲ ಒಂದ್ ಲವ್, ಇವನೊಬ್ಬ ಲವ್ವರು. ಈ ಸ್ಟೋರಿನ ನಾವು ನಂಬೇಕು. ಹೆಡೆಕು ಬಾಸ್. ಮಗ ಪಬ್ಬು ಕ್ಲಬ್ಬು ಡೈಲಿ ನೈಟು, ಸಿಟಿ ಸೆಂಟ್ರಲ್ಲಿ 30-40 ಸೈಟು, ಸಂಡೇ PVR, ಊರ್ ಸುತ್ತಕ್ಕೊಂದು ಸ್ಕೋಡಾ ಕಾರು. ಇಷ್ಟೇ ಹುಡುಗಿರ್ ಲೈಕ್ ಮಾಡೋದು. ಇದೇ ಲವ್. ಅದನ್ನ ಬಿಟ್ಬಿಟ್ಟು ಫೀಲಿಂಗ್ಸು ಅಂತ ಯಾರು ತಲೆ ಕೆಡ್ಸ್ಕೊಂಡು ಕೊರಗೋದಿಲ್ಲ. ನಿಂತರ ಬತ್ತಾಳೆ ಸಿಗ್ತಾಳೆ ಅಂತ ಕಾಯ್ತಾನು ಕೂತ್ಕೊಳ್ಳಲ್ಲ. ಮಗ ದಿನ ಮೆಜೆಸ್ಟಿಕ್ ಎಲ್ಲ ಓಡಾಡ್ತೀಯ, ಒಂದೊಂದ್ ರೇಟ್ಗೆ ಒಂದೊಂದು ಲವ್ಗಳು ಓಡಾಡ್ತಿರ್ತವೆ. ಅಷ್ಟು ಗೊತ್ತಾಗಲ್ಲ ನಿಂಗೆ? ಮಾಮ ಬಸ್ಸಲ್ಲಿ ಕುತ್ಕೊಂಡು ಕಾಸು ಕೊಟ್ರೆ ಟಿಕೆಟ್ ಕೊಡ್ತಾರೆ. ಇವನು ಬದುಕವನ ಸತ್ತವನ ಅಂತ ಹೇಳೋದಕ್ಕೆ ಡಾಕ್ಟ್ರು ಸರ್ಟಿಫಿಕೇಟ್ ಕೊಡ್ತಾರೆ. ಚೆನ್ನಾಗಿ ಓದವನಿಗೆ ಇವನು ಬ್ರಿಲಿಯಂಟ್ ಅಂತ ಹೇಳೋದಕ್ಕೆ ಗೋಲ್ಡ್ ಮೆಡಲ್ ಕೊಡ್ತಾರೆ. ಇವರಿಗೆಲ್ಲ ಇದೇ ಪ್ರೂಫು. ತಮ್ಮ ಹತ್ರ ಏನಾಯ್ತೋ ಅಡ್ರೆಸ್ಸು, ಫೋನ್ ನಂಬರು, ಪಾಸ್ಪೋರ್ಟ್ ಸೈಜಿನ ಫೋಟೋ, ಅಟ್ಲೀಸ್ಟ್ ಅವ್ಳು ಕಳ್ಕೊಂಡ್ರೆ ಪರ್ಸೇನಾರು ತಮಗೆ ಸಿಕ್ಕಾಯ್ತಾ? ನಿನ್ನ ಹತ್ರ ಏನಾಯ್ತೋ ಪ್ರೂಫು? ನೋಡಿಲ್ಲ, ಮಾತಾಡಿಲ್ಲ, ಯಾವ ನಂಬಿಕೆ ಮೇಲೆ ಅವ್ಳು ಬರ್ತಾಳೆ ಅಂತ ಕಾಯ್ತಾ ಕೂತಿದ್ಯಾ? ಲವ್ ಮಗ, 10 ರೂಪಾಯಿ ಕೊಟ್ಟು ಒಂದು ಲಾಟ್ರಿ ಟಿಕೆಟ್ ತಗೋತೀವಲ್ವಾ, ಅದು ಡ್ರಾಗ್ ಅವ್ರಿಗೂ ಬಂಪರ್ ಪ್ರೈಸ್ ಬಂದೇ ಬರುತ್ತೆ ಅಂತ ತಾನೇ ನಮ್ಮ ಜೋಬಲ್ಲಿ ಇಟ್ಕೊಳ್ಳೋದು. ಹೌದು. ಯಾವ ನಂಬಿಕೆ ಇಟ್ಕೊಂತೀಯ? ನಮಗೆ ಬಂಪರ್ ಪ್ರೈಸ್ ಬಂದೇ ಬರುತ್ತೆ ಅಂತ ಅಂದವ್ರು ಯಾರು? ಆ ನಂಬಿಕೆಗೆ ಯಾವ್ದಾರು ಆಧಾರ ಇದೆಯೇನಪ್ಪ? ಇದೇನಪ್ಪ? ಅದೇ ನಂಬಿಕೆ ಮೇಲೆ ಮಗ ನಾನು ಕಾಯ್ತಾ ಇರೋದು. ಅಯ್ಯೋ ಸರಿನಪ್ಪ, ಇವಳೇ ನಿನ್ನ ಹಣೆಯಲ್ಲಿ ಬರ್ದವಳು ಅಂತ ನಿನಗೆ ಹೆಂಗ್ ಗೊತ್ತಾಗುತ್ತೆ? ಏನ್ ಇಬ್ರು ಹತ್ರ ಸೇರ್ತಿದಂಗೆ ಯಾರು ಶಂಕ ಓದ್ಕೊಂಡು ಜಾಗಟೆ ಬಾರಿಸ್ಬಿಡ್ತಾರ? ಇಲ್ಲ ಮುಕ್ಕೋಟಿ ದೇವತೆಗಳು ಮಾಡೋ ಕೆಲಸ ಬಿಟ್ಟು ಮಂಗಳವಾದ್ಯ ನುಡಿಸ್ತಾರಾ? ಇಲ್ಲ ಅವಳು ನೀನ್ ನೋಡಿದ ತಕ್ಷಣ ಈ ತರ ಮಳೆನಾರು ಸುರಿದು ಬಿಡುತ್ತಾ? ಒಂದೇ ಒಂದು ಔಟ್ ಗೋಯಿಂಗ್ ಕಾಲ್ ಮಾಡ್ಬೇಕಾದ್ರೂ ಮೊಬೈಲ್ ಅಲ್ಲಿ ಸಿಗ್ನಲ್ ಇರ್ಬೇಕು. ಅದಿಲ್ಲ ಅಂದ್ರೆ ರಿಲಯನ್ಸ್ ಕಂಪನಿ ಓನರ್ ಅಂಬಾನಿನೇ ಒಂದ್ ಕಾಲು ಮಾಡಕ್ಕಾಗೋದಿಲ್ಲ. ಅಂತದ್ರಲ್ಲಿ ನಿನಗೆ ಸಿಗ್ನಲ್ಲೂ ಇಲ್ಲ, ಕ್ಲೂನೂ ಇಲ್ಲ. ಮತ್ತ ಅದ್ ಹೆಂಗೋ ನೀನು ಲವ್ ಮಾಡ್ತಾ ಇದೀಯಾ? ಲವ್ ಮಗ, ಮೋಡ ಮುಚ್ಕೊಂಡ್ರೆ ಮಳೆ ಬರುತ್ತೆ ಅಂತೀವಲ್ಲ, ಅದು ಒಂದು ಕ್ಲೂ ಕಣೋ. ಬಿಕ್ಲಿಕ್ಕೆ ಬಂದ್ರೆ ನಮ್ಮನ್ನ ಯಾರೋ ನೆನ್ಸ್ಕೊತಾವ್ರೆ ಅಂತೀವಲ್ಲ, ಅದು ಒಂದು ಕ್ಲೂ ಮಗ. ಆ ಥರ ನಂಗೂ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ ಮಗ. ನನ್ನ ಹಣೆ ಮೇಲೆ ಅವಳೆ ಅಂತ ಬರ್ದಿದ್ರೆ ಒಂದು ಹಾಗೆ. ಅಯ್ಯೋ ಆಯ್ತು ತಂದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.